ಕಲ್ಲಂಗಡಿ ಹಣ್ಣು ತಿಂದ್ರೆ ನಮ್ ಸಿಟ್ಟು ಕಡಿಮೆ ಆಗುತ್ತಾ? ಹೌದು. ಈ ಹಣ್ಣು ನಮ್ ಸಿಟ್ಟು ಕಡಿಮೆ ಮಾಡೋದಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ಇನ್ನೂ ಅನೇಕ ಬದಲಾವಣೆಗಳನ್ನು ತರುತ್ತೆ. ವೈಜ್ಞಾನಿಕವಾಗಿ ಸಿಟ್ರುಲಸ್ ಲೆನೆಟಸ್ ಅಂತ ಕರೆಸಿಕೊಳ್ಳುವ ಕಲ್ಲಂಗಡಿ ಹಣ್ಣು ವಿಶ್ವದಾದ್ಯಂತ 1200 ವಿಧಗಳಲ್ಲಿ ಸಿಗುತ್ತದೆ. ಇದರ ಮೂಲ ದಕ್ಷಿಣ ಆಫ್ರಿಕಾ. ಈ ರಸಭರಿತ ಹಣ್ಣು ಬೇಸಿಗೆಯಲ್ಲಿ ನಮಗೆ ದೇವರು ಕೊಟ್ಟಂತಹ ದೊಡ್ಡ ಗಿಫ್ಟ್ ಅಂತಾನೆ ಹೇಳಬಹುದು. ಇದು ಕಾರ್ಬೋಹೈಡ್ರೇಟ್ಸ್, ಫೈಬರ್, ಪ್ರೋಟೀನ್, ವಿಟಮಿನ್ ಬಿ1, ವಿಟಮಿನ್ ಬಿ5, ವಿಟಮಿನ್ ಬಿ6, ವಿಟಮಿನ್ ಎ, ವಿಟಮಿನ್ ಸಿ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಐರನ್, ಆಂಟಿ ಆಕ್ಸಿಡೆಂಟ್ಗಳಾದ ಲೈಕೋಪೀನ್ ಮತ್ತು ಕುಕುರ್ಬಿಟೇಸಿನ್ ಇ ಮತ್ತು ಎಲ್ ಸಿಟ್ರುಲಿನ್ ಹೀಗೆ ಇನ್ನೂ ಅನೇಕ ರಾಸಾಯನಿಕ ಸತ್ವಗಳಿಂದ ಸಮೃದ್ಧವಾಗಿದೆ. ರಕ್ತದೊತ್ತಡ ಹೆಚ್ಚಾಗಿ ಟೆನ್ಷನ್ ಅನುಭವಿಸುತ್ತಿದ್ರೆ ಕಲ್ಲಂಗಡಿ ಹಣ್ಣು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಅದು ಹೇಗೆ ಅಂದ್ರೆ, ಇದರಲ್ಲಿರ್ತಕ್ಕಂಥ ಎಲ್ ಸಿಟ್ರುಲಿನ್ ಎಂಬ ಅಮೈನೋ ಆಮ್ಲ ಇದು ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಲೆವೆಲ್ ಹೆಚ್ಚಿಸುತ್ತೆ. ಈ ನೈಟ್ರಿಕ್ ಆಕ್ಸೈಡ್ ನಮ್ಮ ರಕ್ತನಾಳಗಳನ್ನು ಹಿಗ್ಗಿಸುವ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲಿ ರಕ್ತದ ಚಲನೆ ಸರಿಯಾಗಿ ಆಗುವಂತೆ ಮಾಡುತ್ತೆ. ಇದರಿಂದ ನಮ್ಮ ರಕ್ತದೊತ್ತಡ ಕಡಿಮೆಯಾಗಿ ಹೈ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗುತ್ತದೆ, ಟೆನ್ಷನ್ ಕಡಿಮೆ ಆಗುತ್ತೆ. ಇದರಲ್ಲಿರ್ತಕ್ಕಂಥ ವಿಟಮಿನ್ ಬಿ, ವಿಟಮಿನ್ ಸಿ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂನಂತಹ ಪೋಷಕಾಂಶಗಳು ಇವೇನ್ ಮಾಡುತ್ತವೆ? ನಮ್ಮ ರಕ್ತನಾಳಗಳಿಗೆ ಶಕ್ತಿ ಕೊಡುತ್ತವೆ, ನಮ್ಮ ಮಿದುಳಿನ ಆರೋಗ್ಯ ಕಾಪಾಡುತ್ತವೆ ಮತ್ತು ಸಿಟ್ಟು ಕೂಡ ಏನಂತಂದ್ರೆ ಕಡಿಮೆ ಮಾಡುತ್ತವೆ. ಎಲ್ ಸಿಟ್ರುಲಿನ್ ಮತ್ತು ಮ್ಯಾಗ್ನೀಷಿಯಂ ಇವು ಸ್ನಾಯು ಸೆಳೆತ ಕೂಡ ಕಡಿಮೆ ಮಾಡುತ್ತವೆ. ಎಲ್ ಸಿಟ್ರುಲಿನ್ ಸಪ್ಲಿಮೆಂಟ್ ರೂಪದಲ್ಲಿ ಕೂಡ ಸಿಗುತ್ತೆ. ಇದನ್ನು ಅಟ್ಲೀಸ್ಟ್ ನಾವು 7 ದಿನ ತೆಗೆದುಕೊಂಡ್ರು ಕೂಡ ಏನಂತಂದ್ರೆ ನಮ್ಮ ಏರೋಬಿಕ್ ಪರ್ಫಾರ್ಮೆನ್ಸ್ ಹೆಚ್ಚುತ್ತೆ. ಹೇಗೆ ಅಂದ್ರೆ, ನೈಟ್ರಿಕ್ ಆಕ್ಸೈಡ್ ಪ್ರಮಾಣ ಹೆಚ್ಚಿಸಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗೋದ್ರಿಂದ ನಮ್ಮ ದೇಹದ ಜೀವಕೋಶಗಳಿಗೆ ಆಕ್ಸಿಜನ್ ಹೆಚ್ಚು ಸಿಗುತ್ತದೆ ಮತ್ತು ಶಕ್ತಿ ಕೂಡ ಹೆಚ್ಚಾಗುತ್ತದೆ. ಇಲ್ಲಿ ಸಪ್ಲಿಮೆಂಟ್ಗಳ ಬದಲಾಗಿ ನಾವು ದಿನಾಲು ಕಲ್ಲಂಗಡಿ ಹಣ್ಣು ಸೇವಿಸಿದ್ರೆ ಒಳ್ಳೆಯದು ತಾನೆ. ಕಲ್ಲಂಗಡಿ ಕೆಂಪಾಗಿರಲು ಕಾರಣ ಲೈಕೋಪೀನ್. ಇದು ಒಂದೇನಂತಂದ್ರೆ ಆಂಟಿ ಆಕ್ಸಿಡೆಂಟ್. ಈ ಹಣ್ಣಿನಲ್ಲಿ ಬೀಜ ಕಡಿಮೆ ಇದ್ದಾಗ ಲೈಕೋಪಿನ್ ಹೆಚ್ಚಿರುತ್ತದೆ, ಹೆಚ್ಚು ಕೆಂಪು ಬಣ್ಣದಾಗಿರುತ್ತದೆ. ಟೊಮ್ಯಾಟೊ ಹಣ್ಣಿನ ಕೆಂಪು ಬಣ್ಣಕ್ಕೂ ಇದೇ ಲೈಕೋಪಿನ್ ಕಾರಣ. ಆದರೆ ಕಲ್ಲಂಗಡಿಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಲೈಕೋಪಿನ್ ಕಂಡುಬರುತ್ತೆ. ಈ ಲೈಕೋಪಿನ್ AMD ಅಂದ್ರೆ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜೆನರೇಷನ್ ಈ ಸಮಸ್ಯೆ ಬೇಗ ಉಂಟಾಗಲು ಬಿಡೋದಿಲ್ಲ. ಇದರಿಂದ ನಮ್ಮ ಕಣ್ಣುಗಳನ್ನ ರಕ್ಷಿಸುತ್ತೆ. ಹೀಗೆ ಕಲ್ಲಂಗಡಿ ಹಣ್ಣು ನಮ್ಮ ಕಣ್ಣುಗಳ ಆರೋಗ್ಯಕ್ಕೂ ಒಳ್ಳೆಯದು, ಯಾಕೆಂದ್ರೆ ಇದು ವಿಟಮಿನ್ ಎ ಕೂಡ ಹೊಂದಿದೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳಾದ ಲೈಕೋಪೀನ್ ಮತ್ತು ಕುಕುರ್ಬಿಟೇಸಿನ್ ಇ ಇವು ಆಂಟಿ ಕ್ಯಾನ್ಸರ್ ಗುಣ ಹೊಂದಿವೆ. ಅಂದ್ರೆ ಕಲ್ಲಂಗಡಿ ಹಣ್ಣು ನಿಯಮಿತವಾಗಿ ತಿನ್ನುತ್ತಿದ್ರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಕಡಿಮೆ ಇರುತ್ತೆ. ಇದರಲ್ಲಿ 92% ನೀರಿನಾಂಶ ಇರೋದ್ರಿಂದ ಇದು ನಮ್ಮ ದೇಹವನ್ನು ನಿರ್ಜಲೀಕರಣದಿಂದ ರಕ್ಷಿಸುತ್ತದೆ, ಡಿಹೈಡ್ರೇಷನ್ ಆಗಲು ಬಿಡೋದಿಲ್ಲ, ನಮ್ಮ ದೇಹಕ್ಕೆ ಸ್ಫೂರ್ತಿ ಕೊಡುತ್ತದೆ. ಕಲ್ಲಂಗಡಿ ಹಣ್ಣು ಪಿತ್ತ ಶಾಮಕ ಗುಣ ಹೊಂದಿದೆ, ಅಂದ್ರೆ ನಮ್ಮ ಲಿವರ್ನ ಆರೋಗ್ಯ ಕಾಪಾಡುತ್ತದೆ. ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡಿ ಮುಖದ ಹೊಳಪು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ಇದರ ಬಿಳಿ ಭಾಗ ನಾವು ತಿನ್ನದೆ ಹಾಗೆ ಎಸಿತೀವಲ್ಲ, ಇದನ್ನ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿಕೊಂಡು ಫೇಸ್ ಪ್ಯಾಕ್ ಆಗಿ ಬಳಸಿದ್ರೆ ಮುಖದ ಕಾಂತಿ ಹೆಚ್ಚುತ್ತದೆ, ಸಾಫ್ಟ್ ಸ್ಮೂತ್ ಸ್ಕಿನ್ ಸಿಗುತ್ತೆ. ಯಾಕೆಂದ್ರೆ ಇದು ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ, ನ್ಯಾಚುರಲ್ ಕ್ಲೆನ್ಸರ್ ಆಗಿ ಕೆಲಸ ಮಾಡುತ್ತೆ, ರಿಂಕಲ್ಸ್ ಬೇಗ ಬರಲ್ಲ, ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ. ಇದರಲ್ಲಿರ್ತಕ್ಕಂಥ ವಿಟಮಿನ್ ಎ, ವಿಟಮಿನ್ ಬಿ6, ವಿಟಮಿನ್ ಸಿ ಇವು ನಮ್ಮ ಚರ್ಮವನ್ನು ಸಾಫ್ಟ್ ಸ್ಮೂತ್ ಮಾಡುತ್ತವೆ. ಕಲ್ಲಂಗಡಿ ಹಣ್ಣಷ್ಟೇ ಅಲ್ಲ, ಅದರಲ್ಲಿರ್ತಕ್ಕಂಥ ಬೀಜಗಳು ಕೂಡ ಕೂದಲು ಉದುರುವ ಸಮಸ್ಯೆ ನಿವಾರಿಸುತ್ತವೆ. ಈ ಬೀಜಗಳು ಕೂಡ ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿವೆ. ಆದರೆ ನಾವು ಬೀಜ ತಿನ್ನದೆ ಹಾಗೆ ಎಸಿತೀವಿ. ಇದರಲ್ಲಿರ್ತಕ್ಕಂಥ ಬಿಳಿ ಮತ್ತು ಕಪ್ಪು ಬೀಜ ಎರಡೂ ಏನಂತಂದ್ರೆ ತಿನ್ನಲು ಸೇಫ್ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ತಿನ್ಬಹುದು ಅಥವಾ ಕಪ್ಪು ಬೀಜಗಳನ್ನು ಒಣಗಿಸಿ ಮೇಲಿನ ಕಪ್ಪು ಭಾಗ ತೆಗೆದ್ರೆ ಒಳಗೆ ಬಿಳಿ ಭಾಗ ಏನಿರುತ್ತಲ್ಲ ಅದನ್ನು ತಿನ್ಬಹುದು. ಯಾಕೆಂದ್ರೆ ಇದು ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿದೆ ಮತ್ತು ಇನ್ನೂ ಅನೇಕ ಸೂಕ್ಷ್ಮ ಪೋಷಕಾಂಶಗಳನ್ನ ಹೊಂದಿದೆ. ಈ ಬೀಜಗಳು ಮತ್ತು ಹಣ್ಣಿನ ಸೇವನೆ ಇವೆರಡರ ಸೇವನೆ ಮಾಡೋದ್ರಿಂದ ನಮ್ಮ ಕೂದಲು ಉದುರುವ ಸಮಸ್ಯೆ ನಿವಾರಣೆ ಆಗುತ್ತೆ. ಇವುಗಳ ಸೇವನೆ ನಮ್ಮ ಜಾಯಿಂಟ್ ಪೇನ್ಗಳಿಗೂ ಒಳ್ಳೆಯದು. ಸಂಶೋಧನೆಯ ಪ್ರಕಾರ ಇದರಲ್ಲಿರ್ತಕ್ಕಂಥ ಬೀಟಾ ಕ್ರಿಪ್ಟೋಝ್ಯಾಂಥಿನ್ ಎಂಬ ರಾಸಾಯನಿಕ ಸತ್ವವು
ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿದೆ. ಇದು ನಮ್ಮ ಜಾಯಿಂಟ್ಗಳನ್ನು ಇನ್ಫ್ಲಮೇಷನ್ ಉರಿಯೂತದಿಂದ ರಕ್ಷಿಸುತ್ತೆ. ರುಮೆಟೈಡ್ ಆರ್ಥರೈಟಿಸ್ ಆಗಿರ್ಬೋದು, ಆಸ್ಟಿಯೋ ಆರ್ಥರೈಟಿಸ್ ಆಗಿರ್ಬೋದು, ಈ ಸಮಸ್ಯೆಗಳು ಬರಲು ಬಿಡುವುದಿಲ್ಲ. ಇದರಲ್ಲಿರ್ತಕ್ಕಂಥ ಕಬ್ಬಿಣ, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ, ಜಿಂಕ್, ಪೊಟ್ಯಾಷಿಯಂ ಇವು ನಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತವೆ. ಇದರ ಸೇವನೆ ನಮ್ಮ ಹೃದಯವನ್ನು ಸ್ಟ್ರಾಂಗ್ ಮಾಡುತ್ತದೆ. ಯಾಕೆಂದ್ರೆ ಇದರಲ್ಲಿರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ಗಳು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತವೆ. ಇದು ನಮ್ಮ ಕಿಡ್ನಿಗಳ ಆರೋಗ್ಯಕ್ಕೂ ಒಳ್ಳೆಯದು. ಇದರಲ್ಲಿರ್ತಕ್ಕಂಥ ಎಲ್ ಸಿಟ್ರುಲಿನ್ ನಮ್ಮ ದೇಹ ಸೇರಿದಾಗ ಅಮೈನೋ ಆಸಿಡ್ ಆಗಿ ಪರಿವರ್ತನೆಯಾಗುತ್ತದೆ. ಈ ಅಮೈನೋ ಆಸಿಡ್ ಕಿಡ್ನಿಯಲ್ಲಿ ಕಲ್ಲು ಉಂಟಾಗದಂತೆ ಕಾಪಾಡುತ್ತದೆ. ಈ ಹಣ್ಣು ಸಿಹಿಯಾಗಿದ್ರೂ ಮಧುಮೇಹಿಗಳಿಗೂ ಒಳ್ಳೆಯದು. ಅಸ್ತಮಾ, ಅಲರ್ಜಿ ಇದ್ದವರಿಗೂ ಇದು ಲಾಭ ಕೊಡುತ್ತದೆ. ಫೋಲಿಕ್ ಆಸಿಡ್ ಹೊಂದಿರೋದ್ರಿಂದ ಗರ್ಭಿಣಿಯರಿಗೂ ಇದು ಒಳ್ಳೆಯದು. ಇದು ನಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಹೆಚ್ಚು ನೀರಿನಂಶ ಮತ್ತು ಸ್ವಲ್ಪ ಫೈಬರ್ ಹೊಂದಿರೋದ್ರಿಂದ ನಮ್ಮ ಕರುಳಿನ ಆರೋಗ್ಯ ಕಾಪಾಡಿ ನಮ್ಮ ರೆಗ್ಯುಲರ್ ಬವಲ್ ಮೂವ್ಮೆಂಟ್ಗೆ ಸಹಾಯ ಮಾಡುತ್ತೆ. ಕಾನ್ಸ್ಟಿಪೇಷನ್ ಮಲಬದ್ಧತೆ ನಿವಾರಿಸುತ್ತೆ. ಬ್ಲಡ್ ಪ್ಯೂರಿಫೈಯರ್ ಆಗಿ ಕೆಲಸ ಮಾಡುತ್ತೆ. ಇದರ ರಸ ಮುಖಕ್ಕೆ ಹಚ್ಚಿದ್ರೆ ಟೋನಿಂಗ್ ಕೆಲಸ ಕೂಡ ಮಾಡುತ್ತೆ. ಹಾಗಾದ್ರೆ ಇದನ್ನು ಎಷ್ಟು ತಿನ್ಬೇಕು, ಯಾವಾಗ ತಿನ್ಬೇಕು, ಯಾವಾಗ ತಿನ್ಬಾರ್ದು ಇದನ್ನು ಕೂಡ ನಾವೇನಂತಂದ್ರೆ ತಿಳಿದುಕೊಳ್ಬೇಕು. ಕಲ್ಲಂಗಡಿ ಹಣ್ಣು 100ರಿಂದ 300 ಗ್ರಾಂ ವರೆಗೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ನಾವು ಅದನ್ನು ತಿನ್ನಬಹುದು. ಆದರೆ ಊಟ ಆದ ತಕ್ಷಣ ಅದನ್ನು ನಾವು ಸೇವಿಸಬಾರ್ದು. ರಾತ್ರಿ ಕೂಡ ತಿನ್ನಬಾರ್ದು. ಯಾಕೆಂದ್ರೆ ರಾತ್ರಿ ಈ ಹಣ್ಣು ತಿಂದ್ರೆ ಪದೇ ಪದೇ ಮೂತ್ರ ಬಂದಾಗ ನಿದ್ರೆ ಸರಿಯಾಗಿ ಆಗಲ್ಲ. ಅದು ಅಲ್ಲದೆ ಇದು ಶೀತ ಗುಣ ಹೊಂದಿರೋದ್ರಿಂದ ರಾತ್ರಿ ತಿಂದ್ರೆ ಕಫ ದೋಷ ಹೆಚ್ಚುವ ಸಾಧ್ಯತೆ ಇರುತ್ತೆ. ಇದು ಬೇಸಿಗೆಯಲ್ಲಿ ತಿನ್ನಲೇಬೇಕಾಗಿರ್ತಕ್ಕಂಥ ಹಣ್ಣು. ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಇದರಲ್ಲಿರ್ತಕ್ಕಂಥ ಎಲೆಕ್ಟ್ರೋಲೈಟ್ಗಳು ಹೊರಗಿನ ಉಷ್ಣದ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತವೆ. ನಮ್ಮ ದೇಹವನ್ನು ತಂಪು ಮಾಡುತ್ತವೆ. ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.